ನೋಡಪ್ಪ ಎಲ್ಲ ಹಾಳಾಗೋತಲ್ಲಪ್ಪ. ಮಳೆ ಬಂದು ಗಾಳಿ ಬಂದು ಈ ರೈತರಿಗೆ ಯಾಕಪ್ಪ ಇಂತ ಕಷ್ಟ ಕೊಡ್ಸ ನೋಡ್ರಪ್ಪ. ನೋಡ್ರಿ ಸಂಘದಲ್ಲಿ ಸಾಲ ಮಾಡ್ಬಿಟ್ಟು ಎತ್ತಿ ಬೆಳೆ ಮಾಡೋಣ ಅಂತ ಹೋದಿ ಎಲ್ಲ ಬಿದ್ದೋಯ್ತು. ಆವಿನ ಕಲ್ಲು ಗಾಳಿ ಮಳೆ ಬಂದು ಹಿಂಗ ಆಗ್ಬಿಟ್ಟೈತೆ ಸರ್. ನೋಡಿ ಸರ್ ಇದ್ರ ಪರಿಸ್ಥಿತಿ ಯಾರು ಸರ್ ನೋಡೋದು. ನೋಡಿ ಸರ್ ಎಲ್ಲ ಕೈ ಬಂದ್ಬಿಟ್ಟೈತೆ. ಅನುಕೂಲ ಮಾಡಿ ಹಾಕಿದ್ದೀವಿ, ಈ ತರ ಅನ್ಯಾಯ ಆಗ್ಬಿಟ್ಟೈತೆ. ಈ ಕಷ್ಟ ಯಾರಿಗೆ ಸರ್ ಬೇಕು ನೋಡಿ ಸರ್. ಇದೆಲ್ಲ ಅಲ್ಲೇ ಕೈ ಬಂದಿತ್ತು, ಈಗ ಬರ್ದಂಗ ಐತೆ. ಇದು ನೋಡ್ಲೇಬೇಕಾದಂತ ಸುದ್ದಿ. ರೈತರು ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ. ರೈತರು ಈ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತಂದ್ರೆ, ಅವರು ಸತತ 3 ತಿಂಗಳ ಕಾಲ ಇದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಕಳೆ ತೆಗೆದು ಇಂತಹ ಕಷ್ಟಪಟ್ಟು ಈ ಒಂದು ಬೆಳೆ ತೆಗೆದ್ರೆ ನಮ್ಗೆ ತಲುಪ್ತದೆ. ಯಾವುದೇ ಆಹಾರ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಎಲ್ಲಾನು ಕೂಡ. ಈ ಶಿರಾ ತಾಲೂಕಿನ ಕೊಟ್ಟ ಬೊಮ್ಮಸರಳ್ಳಿಯಲ್ಲಿ ಹೋದ್ರು ರೈತರು ಒಂದು ಹೀರೆಕಾಯಿ, ಕ್ರಾಸ್ ಹೀರೆಕಾಯಿನ ಬೆಳೆದಿರ್ತಾರೆ. ಇದು ಕೆಜಿ ಬಂದ್ಬಿಟ್ಟು 1300 ರೂಪಾಯಿ, ಕ್ವಿಂಟೋಲು 1,30,000 ರೂಪಾಯಿ. ಈ ಒಂದು ಬೆಳೆನ, ಇದೊಂದು ಕ್ರಾಸ್ ಬೀಜದ ಹೀರೆಕಾಯಿಗೋಸ್ಕರ ಈ ಒಂದು ಬೆಳೆನ ಬೆಳಿತಾರೆ. ಎಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿ ಬೆಳೆದಿದ್ದಾರೆ. ಮೊನ್ನೆ ಬಂದಂತ ಭಾರಿ ಆಲಿಕಲ್ಲು ಮತ್ತೆ ವಿಪರೀತ ಗಾಳಿ ಮಳೆಗೆ ಈ ಪರಿಸ್ಥಿತಿ ಆಗಿರುವಂತದ್ದು ನೋಡ್ಬೋದು. ನಾವು ಈ 1 ಎಕರೆಯಲ್ಲಿ ಬೆಳೆದಿರುವಂತ ಪ್ರದೇಶದಲ್ಲಿ ನಾನು ನಿಲ್ಲಿದ್ದೀನಿ. ಈ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ, ಏನು ಸಾಲ ಸೂಲ ಮಾಡಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ತೋಟನ ಮಾಡಿದ್ರು, ಈ ಒಂದು ಗಿಡನ ಬೆಳೆಸಿದ್ರು. ನೋಡಿ, ಏನೋ ಒಂದು ಆಸೆ ಇರ್ತದೆ ರೈತಂಗೆ. ಸಣ್ಣ ಪ್ರಮಾಣದಲ್ಲಿ ನಾನು ಮಾಡಿದಾಗ ನನ್ಗೆಲ್ಲೋ ಒಂದ್ ಕಡೆ 1 ಲಕ್ಷ ಉಳಿತದೆ, ನಾನು ಖರ್ಚೆಲ್ಲ ಕಳೆದು ನನಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಸೊ ಈ ಅನ್ಯಾಯ ಆಗಿರುವಂತಹ ರೈತರ ಪರಿಸ್ಥಿತಿನ ಮಾತಾಡ್ಸಕ್ಕೆ ಖುದ್ದು ನಾವೇ ಕೂಡ ಈ ಒಂದು ಜಾಗದಲ್ಲಿ ಬಂದಿರೋವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ರೈತರು ಸರ್. ನಾವೇ ಸಾಲ ಮಾಡ್ಬಿಟ್ಟು ಈ ತರ ಬೆಳೆ ಮಾಡಿದ್ವಿ. ಬೆಳೆ ಮಾಡಿದಾಗ ಈ ಮಳೆ ಸಿಡಿಲು ಬಂದುಬಿಟ್ಟು ಎಲ್ಲ ಅನ್ಯಾಯ ಆಗ್ಬಿಟ್ಟಿದೆ. ಈ ತರ ಆಗ್ಬಿಟ್ಟಿದೆ ಸರ್. ಏನಾದ್ರು ಮಾಡಿ ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಿಂಗ ಆಗ್ಬಿಟ್ಟೈತೆ ಪರಿಸ್ಥಿತಿ. ಏನಾದ್ರು ಮಾಡ್ರಿ. ಇದು ಕ್ರಾಸ್ ಹೀರೆಕಾಯಿ ಅಂತ ಎಲ್ಲ ಬಂದು ಮಳೆ ಸಿಡ್ಲು ಬಂದ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟೈತೆ. ಏನಾದ್ರು ಮಾಡಿ ನಮಗೆ ಪರಿಹಾರ ಕಲಿಸ್ಬೇಕು ಅಂತ ಕೇಳ್ಕೊಂತ ಇದೀವಿ ಸರ್. ಇಷ್ಟೆಲ್ಲ ಮಾಡಕ್ಕೆ 1.5 ಲಕ್ಷ ಖರ್ಚಾಗಿದೆ ಸರ್. ಎಲ್ಲ ಕ್ರಾಸ್ ಬೆಳೆ ಇದು 1-2 ಲಕ್ಷದ ಮೇಲೆ ಬರೋದು ಸರ್. ಮಂಡಿಗೆ ಹಾಕಿದ್ರೆ ಹಿಂಗ ಆಗ್ಬಿಡುತ್ತೆ ಎಲ್ಲ ಪರಿಸ್ಥಿತಿ. ನಾವೇನ್ ಮಾಡ್ಬೇಕು ಅನ್ನೋದು ಅರ್ಥವಾಗ್ತಿಲ್ಲ. ಹಾಕಿರೋ ಬಂಡವಾಳನು ಸಿಗ್ತಾ ಇಲ್ಲ. ಹಿಂಗ ಆಗ್ಬಿಟ್ಟೈತೆ, ಎಲ್ಲ ಬಿದ್ದೋಗ್ಬಿಟ್ಟೈತೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಸಾಲದ ಬೇರೆ ಕಾಟ. ಸಾಲ ಮಾಡ್ಬಿಟ್ಟು ಸಂಘದಲ್ಲಿ ಸಾಲ ಮಾಡ್ಬಿಟ್ಟು ಎತ್ತಿ ಬೆಳೆ ಮಾಡೋಣ ಅಂತ ಹೋದಿ ಎಲ್ಲ ಬಿದ್ದೋಯ್ತು. ಸಂಘದಲ್ಲಿ ಸಾಲ ತೀರ್ಸಕ್ ಆಗ್ತಿಲ್ಲ. ಎಲ್ಲ ಬಂದು ಹಿಂಸೆ ಕೊಡ್ತಾವ್ರೆ. ಎಲ್ಲ ಆವಿನ ಕಲ್ಲು ಗಾಳಿ ಮಳೆ ಬಂದು ಹಿಂಗ ಆಗ್ಬಿಟ್ಟೈತೆ ಸರ್. ನೋಡಿ ಸರ್ ಇದ್ರ ಪರಿಸ್ಥಿತಿ ಯಾರು ಸರ್ ನೋಡೋದು. ನೋಡಿ ಸರ್ ಎಲ್ಲ ಕೈ ಬಂದ್ಬಿಟ್ಟೈತೆ. ನೋಡಿ ಸರ್, ನಾವು ಲಕ್ಷಾನುಗಟ್ಲೆ ಬಂಡವಾಳ ಹಾಕಿ ಈ ತರ ಬೆಳೆದ್ವಿ. ಏನೋ ಹೆಂಡ್ರು ಮಕ್ಕಳು ಬೀದಿ ಪಾಲ್ ಆಗ್ತಾರಂತ ಇದ್ದಾರ ಮಾಡಿದ್ವಿ ಸರ್. ಅವ್ರು ಏನೋ ದುಡ್ಡು ತಂದು ಕೊಡ್ತಾರಂತ ನಮ್ಗೆ ಸಾಲ ಮಾಡಿ ತಂದು ಕೊಟ್ರು ಹೆಂಗು ಸಂಘದಲ್ಲಿ. ಎಲ್ಲ ಹಾಕಿ ಈ ತರ ಮಾಡಿದೀನಿ ಸರ್. ಹಿಂಗ ಆಗೋಗ್ಬಿಟ್ಟೈತೆ ಬೆಳೆ. ಏನ್ ಮಾಡ್ಕೊಂಬತ್ತೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಆಸೆ ಇಟ್ಕೊಂಡಿದ್ರು, ನಿರಾಶೆ ಆಗೋತು. ಈ ಶಿಡ್ಲು ಗುಡುಗು ಬಂದು ಗಾಳಿಗೆಲ್ಲ ಬಿದ್ದೋಯ್ತು ಸರ್. ತೋಟ ಹಿಂಗ ಆಗೋತು ಸರ್. ನೋಡಿ ಸರ್ ಈ ತರ ಬೆಳೆ ಹಿಂಗ ಆಗ್ಬಿಟ್ಟೈತೆ. ಜಯಚಂದ್ರ ಸಾಹೇಬ್ರು ಬಂದ್ಬಿಟ್ಟು ನಮ್ದು ಇದನ್ನ ನೋಡ್ಬಿಟ್ಟು ಏನಾದ್ರು ಪರಿಹಾರ ಕಲಿಸಬೇಕು ಅಂತೇಳಿ ನಿಮ್ಗೆ ಕೇಳ್ಕೊಂತ ಇದ್ದೀವಿ ಸ್ವಾಮಿ. ಎಸ್ ವೀಕ್ಷಕರ, ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಶಿರಾ ತಾಲೂಕಿನ ಬೊಮ್ಮಸರಳ್ಳಿಯಲ್ಲಿ ಈ ಒಂದು ರೈತರ ಜಮೀನಲ್ಲಿ ನೋಡಿ ಈ ಪರಿಸ್ಥಿತಿ ಆಗಿರುವಂತದ್ದು. ಇದು ಕ್ವಿಂಟೋಲು 1,30,000, ಕೆಜಿ ಬಂದ್ಬಿಟ್ಟು 1,300 ರೂಪಾಯಿ. ಇದು ಕ್ರಾಸ್ ಹೀರೆಕಾಯಿ ಅಂತ ಬೆಳಿತಾರೆ. ಇದರಿಂದ ಏನೋ ಒಂದು ನಿರೀಕ್ಷೆ ಇರ್ತದೆ ರೈತರಿಗೆ. ನೋಡಿ, ಮೊನ್ನೆ ಬಂದಂತಹ ಅಲಿಕಲ್ಲು ಮಳೆ ಮತ್ತೆ ವಿಪರೀತ ಗಾಳಿಗೆ ಈ ಪರಿಸ್ಥಿತಿ ಆಗಿರುವಂತದ್ದು. ಕೂಡಲೇ ಇವರು ಜಯಚಂದ್ರ ಅವರ ಒಂದು ಸಹಾಯವನ್ನ ಕೇಳ್ತಾವ್ರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಸಹಾಯನ ಕೇಳ್ತಾವ್ರೆ. ದಯಮಾಡಿ ಈ ಒಂದು ವಿಡಿಯೋ ಜಯಚಂದ್ರ ಅವ್ರಿಗೆ ತಲುಪೋ ತರ ನೀವೆಲ್ಲ ಶೇರ್ ಮಾಡ್ಬೇಕು. ಒಬ್ಬ ರೈತರು ಕುಟುಂಬ ಉಳಿಬೇಕಂತಂದ್ರೆ ಇಂತಹ ಸಹಾಯ ನೀವು ಖಂಡಿತ ಮಾಡ್ಲೇಬೇಕಾಗ್ತದೆ. ದೊಡ್ಡಯ್ಯ ಅನ್ನೋ ರೈತರು 1.5 ಲಕ್ಷ ಸಾಲ ಮಾಡಿ, ಅಂದ್ರೆ ಅವ್ರ ಹೆಂಡತಿ ಹೆಸರಲ್ಲಿ ಸಂಘದಲ್ಲಿ ದುಡ್ಡು ತಗೊಂಬಂದು ಆ ದುಡ್ಡನ್ನ ಈ ಜಮೀನಿನ ಹಾಕಿರ್ತಾರೆ. ಇದ್ರಲ್ಲಿ 1 ಲಕ್ಷ ಆದಾಯ ಬರುತ್ತೆ. 2 ಹೆಣ್ಮಕ್ಳು ಕೂಡ ಇರುವಂತದ್ದು ಇವ್ರಿಗೆ. ಈ ದಯವಿಟ್ಟು ಇದು ಮನಕಲ್ಕುವ ವಿಚಾರ ಅಂತಾನೆ ಹೇಳ್ಬೋದು. ಎಂತೆಂತ ವಿಡಿಯೋಗಳನ್ನ ನೀವು ಶೇರ್ ಮಾಡ್ತೀರಾ, ಈ ಒಬ್ರು ರೈತರಿಗೆ ನ್ಯಾಯ ಸಿಗೋವರೆಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವ ತರ ಮಾಡೋ ಜವಾಬ್ದಾರಿ ನಿಮ್ದು ಕೂಡ ಆಗಿರುತ್ತೆ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.